ಈಗ ಏನು ಮಾಡ್ಬೇಕಂದ್ರೆ ಇಲ್ಲೊಂದು ಕಟ್ಗೆ ಇಟ್ಟಿನಲ್ಲ ಟೇಬಲ್ ಮೇಲೆ, ಈ ಟೇಬಲ್ ಮುಂಭಾಗದಾಗ ಏನು ಕಟ್ಟಿಗೆ ಅದಲ್ಲ ಇಲ್ಲಿ ಹೊಡೆದು ಈ ಕಟ್ಟಿಗೆಯನ್ನು ಮುರಿಬೇಕು. ಯಾರಾದರೂ ಟ್ರೈ ಮಾಡ್ತಿದ್ರೆ ಮಾಡಲಿ. ಹೌದಾ? ನೀ ಮಾಡಪ್ಪ ನೋಡು, ಈ ಕಡೆ ಬಾ. ಹಾಂ ಹೊಡಿ. ಹೌದಾ? ಆಯ್ತು, ಮುರಿಲಿಲ್ಲ. ಹೌದಾ? ಈಗೇನು ಮಾಡಣಿ, ಇದೇ ಕುಲ್ಲ ಇತ್ತಲ್ಲ, ಈಗ ಅದ್ರ ಮೇಲೆ ಒಂದು ಇಟ್ಟಂಗಿ ಇಟ್ಟೀನಿ ನಾನು ಕಟ್ಟಿಗೆ ಮೇಲೆ. ಈಗ ಬಡದು ಮುರಿಲಕ್ಕೆ ಯಾರು ಒಬ್ರು ಪ್ರಯತ್ನ ಮಾಡ್ರಿ. ನೋಡಿ, ಮುರಿತು. ಹೌದಾ? ಇದು ಮುರಿತಾ ಇಲ್ಲ? ಸರಿ. ಈಗೇನು ಮಾಡೋಣ, ಆ ಇಟ್ಟಂಗಿ ಇಡೋ ಜಾಗಕ್ಕೆ ಇದೊಂದು ಹಾಳಿ ಇಡ್ತೀನಿ ನಾನು. ನೀವು ಬೇಕಾದ್ರೆ ಈ ಹಾಳಿ ಇಟ್ಟುಕೊಂಡು ಇದೇಗಿನತ್ಲಿ ಪ್ರಯತ್ನ ಮಾಡಿ ನೋಡಬೇಕು. ಹೌದಾ? ಹಾಂ. ಈಗೇನು ಮಾಡೀನಿ, ಅದ ಹಾಳೆಯನ್ನು ನಾನು ಪೂರ್ತಿ ಈ ರೀತಿ ಅಡಾಗ್ ಮಾಡಿರ್ತೀನಿ. ಈಗ ಮುರಿತದಲ್ಲೂ ಟ್ರೈ ಮಾಡೋದು. ಹೌದಾ? ಇದು ಸರಿಯಪ್ಪ, ಮುಂದೆ ಕಣ್ಣಿಗೆಲ್ಲ ಹೊಡೆಯೋದು. ಮುರಿತಾ? ಯಾಕೆ ಮುರಿದು? ಇದೇಗದ ಹಾಳಿಯಲ್ಲಿ ಮುರಿದಿದ್ದಿಲ್ಲ. ಆ್ಯಕ್ಚುಲಿ ಹಾಳಿ ಮುರಿಲಕ್ಕೆ ಕಾರಣ ಏನಂದ್ರೆ, ಈ ಪೂರ್ತಿ ಹಾಳಿನ ಮೇಲೆ ಗಾಳಿ ಒತ್ತಡ ಇರ್ತದೆ. ಆ ಒತ್ತಡ ಎಷ್ಟಿರ್ತದೆ ಅಂದ್ರೆ ಈ ಇಟ್ಟಂಗಿಂತ ಜಾಸ್ತಿ ಇರ್ತದೆ. ಹೀಗಾಗಿ ಇದು ಕಟ್ಟಿಗೆ ಏನಾಯ್ತು? ಮುರಿತು.